ನಮಸ್ಕಾರ. ನಾವೆಲ್ಲ ಇವತ್ತು ಸೇರಿರುವಂತ ಕಾರ್ಯಕ್ರಮ ಇಶಾನಿ ಅವರ ಅಸಲಿ ಬಣ್ಣ ಅನ್ನುವಂತ ಹಿಪ್ ಹಾಪ್ ಸಾಂಗ್ ಲಾಂಚ್ ಕಾರ್ಯಕ್ರಮ, ಜೊತೆಗೆ ಪತ್ರಿಕಾಗೋಷ್ಠಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಸ್ವಲ್ಪ ತಡ ಆಗಿದೆ, ಅದಕ್ಕೊಂದು ಚಿಕ್ಕ ಸಾರಿ ಕೇಳ್ತಾ ಇಡೀ ಟೀಮ್ ಪರವಾಗಿ ಶುರು ಮಾಡ್ಬಿಡ್ತೀನಿ. ಮೊದಲಿಗೆ ಅಸಲಿ ಬಣ್ಣ ಈ ಸಾಂಗ್ ಬಗ್ಗೆ ಒಂದು 2 ಸಾಲಲ್ಲಿ ಒಂದ್ ಚಿಕ್ಕ ಇಂಟ್ರೊಡಕ್ಷನ್ ಕೊಡೋದಾದ್ರೆ, ಟೈಟಲ್ಲೇ ಹೇಳೋ ಹಾಗೆ ಅಸಲಿ ಬಣ್ಣ ಅನ್ನೋ ಟೈಟಲ್ಗೆ ಒಂದು ತಕ್ಕನಾಗಿರೋ ಹಾಡು ಅನ್ನೋದು ಟೀಮ್ ಅಭಿಪ್ರಾಯ. ಯಾಕಂದ್ರೆ ಹೆಣ್ಣು ಮಕ್ಕಳ ಸಬಲೀಕರಣ ಅಥವಾ ಈ ಸಮಾಜದಲ್ಲಿ ಕೆಲವೊಂದಷ್ಟು ಕ್ಷೇತ್ರದಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನ ಟ್ರೀಟ್ ಮಾಡೋ ರೀತಿ ಅಥವಾ ಕೆಲವೊಂದು ಸಿಚುವೇಶನ್ಸ್ಗೆ ಅವ್ರಿಗೆ ಸಿಗುವಂತ ರೆಸ್ಪಾನ್ಸ್, ಇದ್ರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ ಒಂದು ಹಾಡಿನ ಮೂಲಕ ಅಂತ. ಸೊ ಕಂಟೆಂಟ್ ನೋಡಿದ್ರೆ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇಶಾನಿ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು, ಒಂದಷ್ಟು ಜನಕ್ಕೆ ಬಿಗ್ ಬಾಸ್ ಮೂಲಕ ಗೊತ್ತು. ಆದ್ರೆ ಅದಕ್ಕಿಂತ ಮುಂಚಿಂದನೂ ಹಿಪ್ ಹಾಪ್ ಕಲ್ಚರ್, ಅದರಲ್ಲೂ ಕನ್ನಡ ಹಿಪ್ ಹಾಪ್ ಕಲ್ಚರ್ ಫಾಲೋ ಮಾಡೋರಿಗೆ ಅವರ ಕೆಲಸಗಳ ಮೂಲಕ ಗೊತ್ತು. ಅವರೇ ಬರೆದು, ಅವರು ಮತ್ತೆ ಅವ್ರ ಟೀಮ್ ಅವ್ರು ಬರೆದು ಹಾಡಿ ಅದರಲ್ಲಿ ಅವರೇ ಪಾತ್ರ ನಿರ್ವಹಿಸಿರುವಂತ ಹಾಡಿದು. ಈ ಹಾಡನ್ನ ಆಸ್ ಯೂಶುವಲ್ ನಮ್ಮ ಗಿರಿಗೌಡ ಅವರು ಡೈರೆಕ್ಟ್ ಮಾಡಿದ್ದಾರೆ. ನಿಮ್ಗೆ ಒಂದು ವೆಲ್ಕಮ್ ಸರ್. ಹಾಗೆ ಪ್ರೊಡ್ಯೂಸರ್ ವಿಚಾರಕ್ಕೆ ಬಂದ್ರೆ AS ಪ್ರೊಡಕ್ಷನ್ಸ್ ವೆಂಕಟ್ VS ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಹಾಡನ್ನ, ನಿಮ್ಗೂ ಕೂಡ ವೆಲ್ಕಮ್. ಇಲ್ಲಿ ಪ್ರಮುಖವಾಗಿ ಪರವಾಗಿಲ್ಲ ಇನ್ನು ಪ್ರಮುಖವಾಗಿ 3 ಜನರ ಬಗ್ಗೆ ಹೇಳ್ಬೇಕು. ಇಂತ ಕಂಟೆಂಟ್ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಜೊತೆಗೆ ಸ್ಪಾನ್ಸರ್ಸ್ ನಿಂತ್ಕೋಬೇಕಾಗತ್ತೆ. ಅದು ಇನ್ನು ಚೆನ್ನಾಗಿ ಆ ಕಂಟೆಂಟ್ ಬರೋದಕ್ಕೆ ಒಂದು ಇಡೀ ಟೀಮ್ ವರ್ಕ್ ಇಂಪಾರ್ಟೆಂಟ್ ಆಗತ್ತೆ. ಅದರಲ್ಲಿ ಪ್ರಮುಖವಾಗಿ ಟೈನಿ ಟಾಟ್ಸ್ MD ಸೂರಜ್ ಡಿ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರೊವೈಡಿಂಗ್ ಪೇರೆಂಟ್ಸ್ ಹೈ ಕ್ವಾಲಿಟಿ ಕಂಫರ್ಟಬಲ್ ಅಂಡ್ ಇಕೋ ಫ್ರೆಂಡ್ಲಿ ಡೈಪರ್ ಆಪ್ಷನ್ ಫಾರ್ ದೇರ್ ಲಿಟಲ್ ಒನ್ಸ್ ಅಂತ ಒಂದ್ ಲೈನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು, ನೀವು ವೇದಿಕೆ ಮೇಲೆ ಬಂದ್ಮೇಲೆ ನಾನು ಮಾತಾಡಿಸ್ತೀನಿ. ಹಾಗೆ ಮಜಲ್ ಅಪ್ ಇಂಡಿಯಾ ದ ಸಪ್ಲಿಮೆಂಟ್ ವೇರ್ ಹೌಸ್ ಅದರ ಮಂಜೇಶ್ ಅವರು ಕೂಡ ಬಂದಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ದ ಡಿವೈನ್ ವ್ಯಾಲಿ ರೆಸಾರ್ಟ್, ಇದು ಸಕಲೇಶ್ಪುರ ಅನ್ಸುತ್ತೆ, ಎಸ್ಟೇಟ್ ಹಾಗೆ ನೇಚರ್ ಮಧ್ಯದಲ್ಲಿ ಇರುವಂತ ಒಂದು ಅದ್ಭುತವಾಗಿರುವಂತ ಪ್ಲೇಸ್. ಅದರ ಮೌನಿಶ್ ಅವರು ಬಂದಿದ್ದಾರೆ, ನಿಮಗೂ ಕೂಡ ವೆಲ್ಕಮ್. ಹಾಗೆ ಇಶಾನಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸಿರಿ ಮೇಡಮ್ ಅವ್ರಾಗಿರ್ಬೋದು, ಪವಿ ಅವ್ರಾಗಿರ್ಬೋದು, ದೊಡ್ಡ ಟೀಮ್ ಮಾರ್ಟಿನ್ ಬಂದಿದ್ದಾರೆ. DJ ಲೀತಲ್ಲೇ ಇದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ, ಬರ್ಬೇಕು ಅವರು. ಈ ಹಿಂದೆ ರಾಹುಲ್ ಟಿಟ್ಟೋ ಅವ್ರು ಆಗಿರ್ಬೋದು ಅಥವಾ ಬಿಜ್ಜು ಜೊತೆ, ನಮ್ಗೆ ಯಾರೆಲ್ಲ ಹಿಪ್ ಹಾಪ್ ಕಲ್ಚರ್ ಅಂದ್ರೆ ಒಂದು ಬಿಗ್ ನೇಮ್ಸ್ ಇದೆ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಲೀತಲ್ಗಿದೆ. ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತಾ, 3 ಜನ ಸ್ಪಾನ್ಸರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ನಿಮ್ ಮೂಲಕನೇ ಸಾಂಗ್ ಲಾಂಚ್ ಆಗ್ಬೇಕು ಅನ್ನೋದು ಟೀಮ್ ಆಶೆ ಆಗಿದೆ. ಸೊ ನೀವು ಹೇಳಿದ್ರಿ ನಾನು ಸ್ಟೇಜ್ ಮೇಲೆ ಬರಲ್ಲ ಅಂತ, ಬಟ್ ಬರ್ಲೇಬೇಕು ನೀವು, ಇದೊಂದು ರಿಕ್ವೆಸ್ಟ್. ಸೊ ಆಮೇಲೆ ನಾನು ನಿಮ್ಮನ್ನ ಮಾತಾಡ್ತೀನಿ. All the best to Giri and Ishani and the whole team. We wish you nothing but the best and a grand success of the launch as well. I wish Giri and his entire team for the hard work they've done. I wish you all the best and great success. I wish you Giri Gowda all the best and entire team. Thank you. Thank you so much. Thank you. ರೀಸೆಂಟ್ ಆಗಿ ಅಂದ್ರೆ ಒಂದು 6 ತಿಂಗಳಾಗಿರ್ಬೋದು. ಗಿರಿ ಜೊತೆ ಫಸ್ಟ್ ಸ್ಟಾರ್ಟ್ ಮಾಡಿದ ಕಾನ್ವರ್ಸೇಷನ್ ಯಾವ ತರ ಹೆಂಗೆ ಏನ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ತರ ಗಿರಿ ಏನು ಅಂತ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿ ನಾವು. ಅವಾಗ್ಲೇ ನಾನು ಗಿರಿ ಹೇಳಿದ್ದು, ಏನಪ್ಪಾ ನೋಡಪ್ಪ ನಮ್ನು ಒಂಚೂರು ಸ್ವಲ್ಪ ಬೆಳೆಸು ನಿಮ್ ತರಾನೇ ಅಂತ ಹೇಳಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು ನಾನು ಗಿರಿನ. ಫ್ರೆಂಡ್ಸ್ ಅಂತ ನಾವು ಇವಾಗ ಪರಿಚಯ ಆಗಿರೋದಲ್ಲ, ನಾನು ಮಂಜೇಶ್ ಆಗ್ಲಿ ಮೋನೀಶ್ ಆಗ್ಲಿ ನಾವೆಲ್ಲ ತುಂಬಾ ವರ್ಷದಿಂದ ಫ್ರೆಂಡ್ಸ್ ಇದೀವಿ. ಜೊತೆಗೆ ಜಿಮ್ ಮಾಡಿ ಸ್ವಲ್ಪ ಏನೋ ಬಾಡಿ ಬರ್ಸ್ಕೊಂಡು ಓಡಾಡ್ತಾ ಇದೀವಿ ಅಷ್ಟೇ. ಫ್ರೆಂಡ್ಶಿಪ್ ಈ ತರ ನಮ್ದು. ಬಿಸ್ನೆಸ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಬಿಸ್ನೆಸ್ ಅಲ್ಲಿ ಇದೀವಿ. ಸಕಲೇಶ್ಪುರ ರೆಸಾರ್ಟ್ ಮೋನೀಶ್ ಅವ್ರದ್ದು, ಆಮೇಲೆ ಮಜಲ್ ಅಪ್ ಇಂಡಿಯಾ ಅಂತ ಬಂದು ಮಂಜೇಶ್ ಅವ್ರದ್ದು. ಸೊ ನನ್ಗ್ ಬಂದು ಬೇಬಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿರೋದು ರೀಸೆಂಟ್ ಆಗಿ ಒಂದು 2-3 ಮಂತ್ಸ್ ಆಗಿದೆ. ನಾನು ಅವಾಗ್ಲೇ ಗಿರಿ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಒಂದ್ ಸ್ವಲ್ಪ ನಮಗೂ ಇದರಿಂದ ಏನಾರ ಅಪ್ಡೇಟ್ ಇರ್ಲಪ್ಪ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಫೀಲ್ಡ್ ಬಂದಿದೀವಿ. ಯಾಕಂದ್ರೆ ನನಗೆ ಮುಂಚೆಯಿಂದನೂ
ಒಂದು ಇಂಟ್ರೆಸ್ಟ್ ಇತ್ತು, ಮಾಡ್ಬೇಕು ಏನಾರ ಒಂದು ಯಾವ್ದೆಲ್ಲಾರು ಸಪೋರ್ಟ್ ಮಾಡ್ಬೇಕು, ಯಾವ್ದೆಲ್ಲಾರು ಸಪೋರ್ಟ್ ಮಾಡ್ಬೇಕು, ಯಾರಿಗಾರ ಸಪೋರ್ಟ್ ಮಾಡ್ಬೇಕು ಅಂತ. ಬಟ್ ಗಿರಿ ಸಿಕ್ಕಿದಾರೆ, ಅದೊಂದು ದೊಡ್ಡ ಅಡ್ವಾಂಟೇಜ್ ನನಗೆ. ಇದೇ ರೀತಿ ಇನ್ನ ಸಪೋರ್ಟ್ ಮಾಡ್ತಾನೆ ಇರ್ತೀವಿ, ನನ್ಗೂ ಗಿರಿ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಕಂಗ್ರಾಚುಲೇಷನ್ ಗಿರಿ, ಆಲ್ ದಿ ಬೆಸ್ಟ್. ಇನ್ನ ತುಂಬಾ ಇದೆ ನೋಡಕ್ಕೆ, ನೋಡೋಣ, ಜೊತೆಗೆ ನೋಡೋಣ. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗಲಿ. I think one round of applause for the entire team of Giri and his team and Ishani for a beautiful video that she has put up. ಗಿರಿ ನನಗೆ ಈ ಒಂದು 4 ತಿಂಗಳಿಂದ ಪರಿಚಯ, ಬಟ್ ಅವನ ಫಸ್ಟ್ ಇಂದ ಮಾತಾಡುವ ರೀತಿ, ಅವನಲ್ಲಿರುವಂತ ಒಂದು ಪ್ಯಾಷನ್, ಅವನ ಕೆಲಸದ ಮೇಲೆ ಇಟ್ಟಿರುವಂತಹ ಗೌರವ ಮತ್ತೆ ಆ ಹೆಮ್ಮೆ ನೋಡಿದಾಗ ನನ್ಗೆ ಅವ್ನು ಸಪೋರ್ಟ್ ಮಾಡ್ಬೇಕು ಅಂತ ಮನ್ಸಾಯ್ತು. ಅಂಡ್ ಅವ್ನಿಗೆ ಒಂದು ಮಾಡ್ತಾ ಇದ್ದಾರೆ. ಮತ್ತೆ ಈಶಾನಿ ಸಹ ನಮ್ಮ ರೆಸಾರ್ಟಿಗೆ ಬಂದಿದ್ರು, ಅವ್ರು ಬಂದು ನಮ್ಮನ್ನ ಪ್ರಮೋಟ್ ಮಾಡಿದ್ರು. ಹಾಗಾಗಿ ವೈಡ್ ಯಾಕೆ ನಾವು ಒಂದೇ ಡೈರೆಕ್ಷನ್ ಹೋಗ್ಬೇಕು, ವೈ ಕಾಂಟ್ ವಿ ಮೇಕ್ ದಿಸ್ ಅ ಟೀಮ್ ವರ್ಕ್ ಅಂಡ್ ಡೂ ಸಮಥಿಂಗ್ ಬಿಗ್ ಅಂತ ಹೇಳಿ we got together. The work was done. The work, as you can see, is a outstanding work. Ishani and Giri, both of you have done a great job, and the team. I think one more round of applause for this team, yeah, please. ಹಾಗಾಗಿ ನನ್ನ ಕಡೆಯಿಂದ ಒಂದು ಅಳಿಲು ಸೇವೆ ಏನಾಗುತ್ತೆ ಅಂತ ಹೇಳಿದಾಗ ಗಿರಿ ಅಪ್ರೋಚ್ ಮಾಡಿದ್ರು. ಹಾಗಾಗಿ ನನ್ನ ಕಡೆಯಿಂದ ಏನಾಗುತ್ತೆ ಅಂತ ಕೇಳಿದೆ. ಲೆಟ್ಸ್ ಡೂ ದಿಸ್ ಆಸ್ ಅ ಟೀಮ್ ಅಂತ ಗಿರಿ ಹೇಳಿದ್ರು. ಹಾಗಾಗಿ ವಿ ಆರ್ ಅ ಟೀಮ್ ಟುಗೆದರ್ ಟುಡೇ, ಅಂಡ್ ದಿಸ್ ಪ್ರಾಡಕ್ಟ್ ಸೇಸ್, this video says by itself. Giri, good job. All the best for the future. ಥ್ಯಾಂಕ್ ಯು. ನಿಮ್ಮ ಕನ್ನಡ ಕೇಳಿದಾಗ ಗೊತ್ತಾಯ್ತು ಸಕಲೇಶ್ಪುರ ಅಂತ. Actually, Udupi. ಮಾತಾಡಿ ಸರ್. ಸರ್ ಹೇಳಿ, ಅಟ್ಲೀಸ್ಟ್ ವಿಶ್ ಮಾಡಿ ಟೀಮ್ಗೆ. ಮೊದಲಾಗಿ ಈಶಾನಿಗೆ ವಿಶ್ ಮೆನಿ ಮೋರ್ ಆಫ್ಟರ್ ಸಬ್ಸಿಡಿ. ಅಂಡ್ ಗಿರಿ ಆಸ್ ಯೂಶುವಲ್ ನನ್ನ ಪರಿಚಯ ಆಗಿ 6 months ಆಗಿದೆ. 6 months ಬಂದು 6 years ತರ ಇದೀವಿ ನಾವು ಇಬ್ರು ಜೊತೆಲೇ ಇದ್ದೀವಿ. ಬೆಳಗ್ಗೆ ಯಾರು ಫೋನ್ ಬರುತ್ತೋ ಗೊತ್ತಿಲ್ಲ, ಇಷ್ಟು ಅನ್ನೋದು ನಂಗೆ ಡೈಲಿ ಬೆಳಗ್ಗೆ ಎದ್ದು ಫೋನ್ ಬರ್ತಾನೆ ಇರುತ್ತೆ. ಎಂಡ್ ಆಗೋದು ಇವ್ರು 4 ಜನ ಫೋನ್ ಕೊಡಿದ್ದಾನೆ. ಪ್ಲಸ್ ನಮ್ದು ಮಜಲಪ್ ಇಂಡಿಯಾ ಅನ್ನೋದು ಒಂದು ಸಪ್ಲಿಮೆಂಟ್ ಶಾಪ್ ಇದೆ. ಸೊ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಇರ್ಬೋದು. ಇವನ್ ಮೈಕಲ್ ಅವರು, ವಿನಯ್ ಅವರೆಲ್ಲ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿದ್ರು. ಮಂಜೇಶ್ ಸ್ವಲ್ಪ ರಾಸ್ಕೊಳ್ತಾನೆ, ಬಟ್ ಐ ವುಡ್ ಲೈಕ್ ಟು ಸೇ ಫ್ಯೂ ಥಿಂಗ್ಸ್. ಮಂಜೇಶ್ ಬದಲಾಗಿ ಅವ್ರದ್ದು ಮಸಲಪ್ ಇಂಡಿಯಾ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ಮಾಡಿದ್ದಾರೆ. ಆಲ್ ಸಪ್ಲಿಮೆಂಟ್ಸ್ ನೀಡ್ಸ್ ಗೆ ನಿಮ್ದು ಇಲ್ಲಿ ಸುಮಾರು ಜನ ಮಂಜೇಶ್ಗೆ ಗುರುತು ಪರಿಚಯ ಇದ್ದು ಅವರೊಟ್ಟಿಗೆ ಕೊಲಾಬರೇಷನ್ ಮಾಡಿ ಅವ್ರನ್ನ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಂಜೇಶ್ಗೆ ಎಲ್ಲ ಬೇಕಾದವರು ಇಲ್ಲಿ, ಮತ್ತೆ ಎಲ್ಲರಿಗೂ ಮಂಜೇಶ್ ಬೇಕಾದವರು. ಒನ್ ಆಫ್ ದ ಮೋಸ್ಟ್ ಜೆನ್ಯೂನ್ ಪ್ರಾಡಕ್ಟ್ಸ್ ಇನ್ ಬ್ಯಾಂಗ್ಳೂರ್. ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಆಗಲಿ, ಹೆಲ್ತ್ ಪ್ರಾಡಕ್ಟ್ಸ್ ಆಗಲಿ ಮಂಜೇಶ್ ಕೊಡ್ತಾರೆ. ಮತ್ತೆ ಒಂದು ವಿಷಯ, ಗಿರಿ ಮತ್ತೆ ಮಂಜೇಶ್ನ ಸ್ನೇಹ ಎಲ್ಲರೂ ಆಶೀರ್ವಾದ ಮಾಡಿ, ಆ ಸ್ನೇಹ ಇನ್ನು ಬೆಳಿಗ್ಗೆ ಅಂತ ಆಶೀರ್ವಾದ ಮಾಡಿ. ಬಿಕಾಸ್ ದೀಸ್ ಟು ಆರ್ ವೆರಿ ಗುಡ್ ಟುಗೆದರ್ ಅಂಡ್ ಯಾರು ಕಣ್ಣಾಗದೆ ಇರಲಿ ಸಾಕಷ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. 300 ಜನಕ್ಕೂ ಕೂಡ ಹೇಳ್ತಾ ಇದ್ರಿ, ಏನಾದ್ರೂ ಒಂದು ಹೊಸದಾಗಿ ಮಾಡ್ಬೇಕು ಅಂತ ಎಲ್ಲ ಒಟ್ಟಾಗಿದೀವಿ ಅಂತ. ಇದು ಸ್ಟಾರ್ಟ್ ಅಷ್ಟೇ. ತುಂಬಾ ಒಳ್ಳೇದಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ ಕಡೆಯಿಂದ ಬರ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಐಡ್ ಲೈಕ್ ಟು ಅಪಾಲಜೈಸ್. ಸಾರಿ, ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ದೀನಿ ಅಂತ ನಂಗೆ ಗೊತ್ತು. ಬಟ್ ನೀವು ಇಲ್ಲಿ ಇದೀರಾ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಲೈಕ್ ಯು ಆರ್ ಸ್ಟಿಲ್ ಹಿಯರ್. ನಿಮ್ಮ ಟೈಮು, ಪ್ರೆಷಸ್ ಟೈಮು, ಮತ್ತೆ ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬಾ ಖುಷಿ. ಸೋ ಸಾರಿ, ತುಂಬಾ ನಾನೇನೋ ಲೈಕ್ ಟ್ರಾಫಿಕ್ ಎಲ್ಲ ಇತ್ತು. ಬಟ್ ಒನ್ಸ್ ಅಗೇನ್ ಐ ಆಮ್ ವೆರಿ ವೆರಿ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅದೇ ತುಂಬಾ ಮುಖ್ಯ. And apart from that, ಈ ಮ್ಯೂಸಿಕ್ ವಿಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು. ಗಿರಿ ಅವರು ಡೈರೆಕ್ಟ್ ಮಾಡಿರೋರು, ಮತ್ತೆ ಮ್ಯೂಸಿಕ್ ಪ್ರೊಡಕ್ಷನ್ ದೀಪಲ್, ಮತ್ತೆ ವೆಂಕಟ್ ಪ್ರೊಡ್ಯೂಸರು, ಮಾರ್ಟಿನ್ ಜೊತೆ ಲಿರಿಕ್ಸ್, and so many other all the contestants, Big Boss contestants that are here, and ಎಲ್ಲರೂ ಬಂದಿರೋದು. ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಅಪ್ಪ ಅಮ್ಮ ಈ ಯಾವಾಗ್ಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ. ನೀವುಗಳು ಡೇ 1 ಇಂದ, ಆಕ್ಚುಲಿ ನನ್ನ ಪ್ರೆಸ್ ಅವ್ರಿಗೆ ಹೇಳ್ಬೇಕಂದ್ರೆ, ನೀವುಗಳು ಡೇ 1 ಇಂದ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ನನಗೆ ಗೊತ್ತು. ತುಂಬಾ ಜಾಸ್ತಿ ಫೆಮಿಲಿಯರ್ ಫೇಸಸ್ ನಾನು ನೋಡ್ತಿದ್ದೀನಿ ಅಂಡ್ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಹಾಡ್ ಮೂಲಕ ಅಂದ್ರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ತರ ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬೇಕು. ಯಾಕೆಂದ್ರೆ ನಾವು ಯಾವಾಗ್ಲೂ ಸುಮ್ನೆ ಇರ್ತೀವಿ, ಜನಗಳು ನನ್ನ ಬೈದ್ರೆ ಏನಾದ್ರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ, ಏನಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ನಾವು ಹೆಣ್ಮಕ್ಳು ತರ ನಾವು ಯಾವಾಗ್ಲೂ ಬಾಯಿ ಮುಚ್ಕೊಂಡಿದ್ರೆ ಹಂಗಿರಕ್ ಆಗಲ್ಲ ಅಲ್ವಾ ಯಾವಾಗ್ಲೂ. ಸೊ
ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದೀನಿ, ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದ್ರೆ ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ. ಯಾಕೆಂದ್ರೆ ಅವ್ರಿಗೂ ಅನ್ಸ್ಬೇಕು ನಮ್ಗೇನ್ ಅನ್ಸುತ್ತಂತ. ಅಂಡ್ ದಿಸ್ ಇಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಅಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಒನ್ಸ್ ಅಗೇನ್. ಅಂಡ್ ನಿಮ್ ಟೈಮ್ ನಿಮ್ದು ಎಲ್ಲ ಪೇಷನ್ಸ್ ಎಲ್ಲ ಇಟ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಿ ಯಾರು ಏನಾದ್ರು ಅಲ್ಲೇ ಕೊಡ್ಬೋದು, ಯಾಕೆ ಇಷ್ಟೊಂದು ಖರ್ಚು ಮಾಡಿದ್ದೀರಾ? ಅಲ್ಲ ಅಂದ್ರೆ ಪರ್ಪಸ್ ಏನು ಅಂದ್ರೆ ಏನ್ ಹೇಳಕೊಟ್ರಿ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಓಕೆ ಸರ್, ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ. ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದಾದ್ಮೇಲೆ ತಕ್ಷಣ ನಾನು ಬರ್ದಿತ್ತಿದ್ದೆ. ಅಂಡ್ ನನ್ನ ಎಕ್ಸ್ಪ್ರೆಷನ್ ಇಸ್ ಮೈ ಮ್ಯೂಸಿಕ್, ಥ್ರೂ ಮ್ಯೂಸಿಕ್. ಸೊ ನಾನು ತುಂಬಾ ಜಾಸ್ತಿ ಮಾತಾಡಕ್ ಆಗಲ್ಲ, ಯಾಕಂದ್ರೆ ನಾನು ಕನ್ನಡದಲ್ಲಿ ನಾನು ಸ್ವಲ್ಪ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ. ಅದಕ್ಕೆ ಸೊ ನಾನ್ ಯಾವಾಗ ತಪ್ಪಾಗಿ ಹೇಳ್ತಿರೋ ನನ್ಗೆ ಗೊತ್ತು. ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದ್ರೂ ಹೇಳ್ಬೇಕು ಅಂತ. ಹಾಡಲ್ಲಿ ಇಟ್ಸ್ ದ ಬೆಸ್ಟ್ ವೇ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗತ್ತಂತ. ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಇಸ್ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರ್ಬೇಕು, ಯಾಕೆ ಜನಗಳನ್ನ ಯಾವಾಗ್ಲೂ ಕೆಳಗಡೆ ಹಾಕ್ಬೇಕು, ನಾವ್ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಈಚ್ ಅದರ್ ಅಂತ. ಜನಗಳು ನಮ್ಗೆ ಪ್ರೀತಿ ಕೊಡ್ಬೇಕಲ್ವಾ. ನಮ್ಗೆ ಹೇಟ್ ಕೊಟ್ರೆ ನಾವು ಸುಮ್ಮನಿರ್ತೀವಿ ಅಂತ ನಾವು ಸುಮ್ಮನೆ ಆಗಲ್ಲ ಯಾವಾಗ್ಲೂ. ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ದಟ್ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್. ಅವ್ರು ಎಲ್ಲರಿಗೂ ಹೇಳ್ತಿರೋದು ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ. ಇದು ನೀವ್ ಯಾವಾಗ್ಲೂ ಈ ತರ ಮಾತಾಡಕ್ ಆಗಲ್ಲ ಎಲ್ಲರ ಬಗ್ಗೆ. ಅಂಡ್ ಈ ಕಚರ ಪದಗಳು ಯೂಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ. ಸೊ ಐ ಆಮ್ ವೆರಿ ಅದರಿಂದ ನನಗೆ ಆಕ್ಚುಲಿ ತುಂಬಾ ಹರ್ಟ್ ಆಗಿತ್ತು. ಅಂಡ್ ಐ ಆಲ್ಸೋ ರಿಲೇಟೆಡ್ ಟು ಇಟ್. ನನ್ಗೂ ರಿಲೇಷನ್ ಆಗಿತ್ತು, ಯಾಕಂದ್ರೆ ನನ್ ನನ್ಗೆ ಗೊತ್ತಿರ್ಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ. ಬಟ್ ಲೈಕ್ ನನ್ಗೆ ಇವಾಗ ಅರ್ಥ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್. ಐ ಡೋಂಟ್ ಸ್ಟೆಪ್ ಡೌನ್. ಸೊ ಎಸ್, ದಟ್ಸ್ ಇಟ್. ಜನರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡುವ ನೀವು ಯಾರ ಮುಖಾಂತರ ಜನರಿಗೆ ಏನ್ ಕೊಟ್ರಿ? ಜನರಿಗೆ ನಾನು ಏನ್ ಜನರಿಗೆ ಪ್ರೀತಿ ಜನಗಳು ಇರೋರೆ ನನ್ಗೆ ಪ್ರೀತಿ ಕೊಡ್ತಾರೆ. ಐ ಹ್ಯಾವ್ ಫ್ಯಾನ್ಸ್ as well and I have haters as well. ಏನ್ ಕೊಡಕ್ಕಾಗತ್ತಂದ್ರೆ ನಾನು the most I can give is love and gratitude. ಅವರಿಂದನೇ ನಾನು ಬೆಳೆಯೋದು. ಜನಗಳಿಂದನೇ ನಾವು ಎಲ್ಲರೂ ಬೆಳೆಯೋದು. ಸೊ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ. ಅಂಡ್ ನಾನು ಏನ್ ಮಾಡಿದೀನಿ ಅಂದ್ರೆ ನಾನು ಯಾರು ಇಲ್ಲಮ್ಮ, ನಾನು ಯಾರು ಇಲ್ಲ ಲೈಕ್ ಫಾರ್ ಶೋರ್. ಬಟ್ ಡೆಫಿನೆಟ್ಲಿ ನಾನು ಒಂದು ಚಿಕ್ಕ ಡಿಫ್ರೆನ್ಸ್ ಏನಾದ್ರೂ ಲೈಕ್ ಇನ್ ಎನಿ ವೇ ಇಫ್ ಐ ಕ್ಯಾನ್ ಡೂ ಇಟ್, ಐ ವುಡ್ ಲೈಕ್ ಟು ಡೂ ಇಟ್. ಹೆಣ್ಮಕ್ಳಿಗೆ ನಾನು ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ಮಾಡ್ಬೇಕಂತ ನನಗೆ ಡಿಸೈರ್ ಇದೆ, ನನಗೆ ಆಸೆ ಇದೆ. ಅಂಡ್ ಹೋಪ್ಫುಲಿ ಜನರು ನೋಡ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಐ ಲವ್ ಮೈ ಫ್ಯಾನ್ಸ್ ಅಂಡ್ that's it. ಸರ್, ಲಿರಿಕ್ ರೈಟರ್ ಸರ್, ಕರ್ನಾಟಕ ನಿಮ್ಮ ಅಪ್ಪನ ಮನೆ ಆಸ್ತಿನ ಏನೋ ಒಂದು ಲೈನ್ ಬರ್ತದೆ. ಸೊ ಅದು ಕನ್ನಡಿಗರಿಗೆ ಬೇರೆ ತರದಲ್ಲಿ ಅಪ್ರೋಚ್ ಆಗಲ್ಲ. ಸೊ ಇದು ಪರ್ಟಿಕ್ಯುಲರ್ ಆಗಿ ಬಂದು ಎಲ್ಲ ಕರ್ನಾಟಕ ಜನತೆಗೆ ಹೇಳ್ದಂಗಲ್ಲ. ಇದು ಯಾರು ಇಶಾನಿಗೆ ಯಾರು ಹೇಳಿದ್ದಾರೆ ಅವ್ರಿಗೆ ವಾಪಸ್ ಕೊಟ್ಟಿರೋ ತರ ಇದೆ. ಅಂಡ್ ಸುಮಾರು ಜನ ನೀನು ವಾಪಸ್ ಕೊಡ್ಲೇಬೇಕು ಅನ್ನೋದನ್ನು ಇರುತ್ತೆ. ಆ ತರ ವರ್ಗದ ಜನನೂ ಇರ್ತಾರೆ. ಸೊ ಅವ್ರಿಗೆ ಅವ್ರ ಸಪೋರ್ಟ್ ಇವಳಿಗಿದೆ. ಆ ಸಪೋರ್ಟ್ ಇಂದ ಇವಳು ಅದನ್ನ ಮಾಡಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕ ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಹೇಳಿದ್ರು ಏನಕ್ಕೆ ಅಂತಂದ್ರೆ ಇವರು ಕೂಡ ಕನ್ನಡದವರೇನೆ. ಇಶಾನ್ ಯು ಬಿನ್ ಟು ಲೈಕ್ ದುಬೈಗೆ ಅಲ್ವಾ? ಸೊ ಅಲ್ಲಿದ್ರು ಇಲ್ಲಿನ ಮಣ್ಣಿನ ಹುಡುಗಿನೇ ಇದು. ಸೊ ಈ ಮಣ್ಣಿನ ಹುಡುಗಿಗೆನೆ ಹೇಳ್ತಾ ಇದಾರೆ ಇಲ್ಲಿನವರು ಅಂತಂದಾಗ ಸೊ ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ. ಬರೀ ಹುಡುಗಿಗೆ ಅಂತಲ್ಲ, ಜೊತೆಲಿರೋದನ್ನು ಹರ್ಟ್ ಆಗುತ್ತೆ. ಸೊ ಹಂಗಾದಾಗ ಶಿ ಹ್ಯಾಸ್ ಟು ಗಿವ್ ಇಟ್ ಬ್ಯಾಕ್. ಅಂಡ್ ನಾನು ಬಂದು ಕಂಪ್ಲೀಟ್ ಆಗಿ ನಾನು ಬರ್ದಿಲ್ಲ ಇದನ್ನ, ನಾನು ಆಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವ್ರಿಗೆ. ಐಡಿಯೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ನನಗೆ ಈ ತರ ಲೈನ್ ಹೇಳಿದ್ರೆ ಹೇಗಿರುತ್ತೆ, ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲಾನು ಸರಿ ಮಾಡಿಸಿ ನಾನು ಇದನ್ನ ಮಾಡ್ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಇದಾಗಿದೆ.
ನಿರ್ದೇಶಕರ ಎಷ್ಟು ಖರ್ಚಾಗಿರ್ಬೋದು ಈ ಹಾರ್ಡ್ ಮೇಕಿಂಗ್? ಸರ್ ತುಂಬಾ ಏನ್ ಖರ್ಚು ಮಾಡಿಲ್ಲ ಸರ್. ಸುಮ್ಮನೆ ಹೇಳಿ ಅಪ್ರಾಕ್ಸಿಮೇಟ್ ಮೂರ್ ಜನ ಪಾಪ ಸಪೋರ್ಟ್ ಮಾಡಲ್ಲ ಅದಕ್ಕೆ. ಸರ್ ನಮ್ದೇ ಯಾವ್ದು ಒಂದು ಮಿನಿಮಮ್ ಬಜೆಟ್ ಇಟ್ಕೊಳ್ತೀವಿ. ಪ್ರತಿ ಸತಿನೂ ನಾನು ಈಶಾನಿಕ್ ಸಾಂಗ್ ನಾನು ಡೈರೆಕ್ಟ್ ಮಾಡಕ್ ಹೋದಾಗ ಇದು ಒಂದೇ ಸಾಂಗ್ ಅಲ್ಲಂತಲ್ಲ, ಪ್ರತಿ ಸತಿ ನಾನು ಈಶಾನಿ ಸಾಂಗ್ ನಾನು ಒಬ್ನೇ ಡೈರೆಕ್ಟ್ ಮಾಡೋದಿಲ್ಲ. ಇನ್ನೊಂದ್ ಏನಕ್ಕಂದ್ರೆ ಏನಕ್ಕೆ ಇದನ್ನ ಮಾಡ್ಲೇಬೇಕು ಅನ್ನೋದು ಈ ವಿಡಿಯೋ, ಯಾಕಂದ್ರೆ ತುಂಬಾ ಸಾಂಗ್ಸ್ ಗಳು ನಮ್ಮ ಹತ್ರ ಇದೆ ಈಶಾನಿದು. ಇದನ್ನ ಯಾಕೆ ಮಾಡ್ಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದನ್ನ ಚೆಕ್ ಮಾಡ್ತೀನಿ. ಶ್ರೀರಾಮಚಂದ್ರ ಅಂತ ಬರ್ಕೊಂಡಿರ್ತಾರೆ, ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ, ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ. ಅವ್ರು ಬಂದು ಇವಳ ಕಮೆಂಟ್ಸ್ ಅಲ್ಲಿ ಬಂದು ತುಂಬಾ ವಲ್ಗಾರಿಟಿಯಲ್ಲಿ ಮಾತಾಡ್ತಾರೆ. ಅವಾಗ ಏನಾಗ್ತದೆ, ಒಂದ್ ಹೆಣ್ಣು ನಾವೇ ಜೊತೆ ನಿಂತ್ಕೊಳ್ದೆ, ಇವಾಗ ನನ್ನ ತಮ್ಮ ಅಂತ ಯೋಚನೆ ಮಾಡ್ತಾಳೆ. ನಂದಾದ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ. ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತು ನನಗೆ. ಬಟ್ ನಾವೇ ಜೊತೆಲಿರೋರೇ ಅವ್ರಿಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಇಲ್ಲಿ ಕಲಿಬೇಕು, ಕನ್ನಡ ಕಲಿಬೇಕು, ಇಲ್ಲಿ ಇರ್ಬೇಕು, ಇಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕು ಅನ್ಕೊ ಬಂದ್ರೆ ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲೂ ಹೋಗ್ತಾರೆ ಸರ್. ಸರ್ ಸೈಬರ್ಗೆ ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ಸತಿನೂ ರೈಸ್ ಮಾಡ್ತೀವಿ. ಸೈಬರ್ಗೆ ಹೋಗೋ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾಡ್ಬೇಕು ಅನ್ನೋದೇನಿಲ್ಲ ಸರ್. ಪ್ರತಿ ಸತಿ ನಾವ್ ಏನಾಗತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ ತಗ್ಸ್ಬೋದು, ತಗ್ಸಿದೀವಿ. ಪರ್ಸನಲ್ ಆಗಿ ಮಾತಾಡ್ತಾರೆ, ಪರ್ಸನಲ್ ಆಗಿ ಹೆಂಗ್ರೆ ತುಂಬಾ ಪರ್ಸನಲ್ ಆಗಿ ಬರ್ತಾರೆ. ಇನ್ನೊಂದ್ ಏನಂದ್ರೆ ಅವರು ಒರಿಜಿನಲ್ ಅಕೌಂಟ್ ಇಂದ ಅಂತೂ ಬರೋದೇ ಇಲ್ಲ, ಎಲ್ಲಾ ಫೇಕ್ ಅಕೌಂಟ್ ಇರುತ್ತೆ. ಕೊಟ್ಟಿದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದೀವಿ, ಕಂಪ್ಲೇಂಟ್ ರೈಸ್ ಮಾಡಿದೀವಿ ನಾವು. ಅದ್ರ ಪರವಾಗಿ ಇನ್ನೊಂದೇನಂದ್ರೆ ನಾವು ಕಂಪ್ಲೇಂಟ್ ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ. ನಾವು ರೈಸ್ ಮಾಡಿದಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವುದೇ ತರನು ಆಕ್ಷನ್ ತಗೊಂಡಿಲ್ಲ ಇದುವರೆಗೂ. ಅದೇ ಮೂಲಕ ಈಶಾನಿ ಯಾವ ರೀತಿ ಹೇಳ್ಬೋದು, ಒಂದ್ ಸಾಂಗ್ ಮೂಲಕನೇ ಹೇಳ್ಬೋದು. ಅದಕ್ಕೋಸ್ಕರ ಇದು ಮಾಡಿದ್ದು. ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗ್ಗೆ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ವಿ ಸರ್. ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಇದನ್ನ ಮಾಡಿರೋದು ಸರ್. ವಾಟ್ ಇಸ್ ದಟ್ ಮಿನಿಮಮ್? ಸರ್ ನಾವು 1 lakh ಒಳಗೆ ನಾವು ಇಟ್ಕೊಂಡಿದ್ವಿ ಸರ್ ಬಜೆಟ್. ಅವ್ರಿಗೆ ಎಷ್ಟು ಜನ ಫಾಲೋಯರ್ಸ್ ಇದೆ ಸರ್? ಅವ್ರಿಗೆ ಎಷ್ಟು ಜನ ಫಾಲೋಯರ್ಸ್ ಇದೆ? ಈಶಾನಿಗೆ 160K ಫಾಲೋವರ್ಸ್ ಇದೆ ಸರ್. ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು, ನಾವು ಹೊರಗಡೆ ನಾವು ಎಲ್ಲಿ ಈಶಾನಿ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡ್ಬೋದು, ಆ ಪ್ರತಿ ಸತಿ ನಾವು ಅದನ್ನ ಹೇಳ್ತೀವಿ. ಆ ಸಾಂಗ್ ನ ಪರ್ಫಾರ್ಮ್ ಮಾಡ್ತಾರೆ ಮುಂದಕ್ಕೂ. ಸರ್ ಪೊಲೀಸ್ನವ್ರಿಗೆ ಎದುರಿಲ್ಲ ಅಂತ ಅನ್ನೋ ಕೆಟ್ಟ ಕಮೆಂಟ್ ಮಾಡೋರು ಯಾರಿಗೆ ಎದುರ್ಕತ್ತಾರಂತ ಸರ್ ಅವ್ರು ಎದುರ್ಕೋಬೇಕು ಏನಿಲ್ಲ ಸರ್, ಎದುರ್ಕೊಳ್ಳಿ ಅಂತ ಅವ್ರು ಮಾಡ್ತಿಲ್ಲ ನಾವು. ಇದರಿಂದ ಅವ್ರಿಗೆ ಏನೋ ನಾವು ಮೆಸೇಜ್ ಕೂಡ ಹೇಳ್ತಿಲ್ಲ ನಾವು. ಇದನ್ನ ಹೇಳ್ತಿರೋದೇನಂದ್ರೆ ಇವ್ರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಷ್ಟೇನೆ, ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಅಂತ. ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ಸುಮ್ಮನಿರಕ್ ಆಗಲ್ಲ. ಸೊ ಎಲ್ಲರಿಗೂ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಲೈಕ್ ಐ ಹ್ಯಾವ್ ಟು ಸೇ ಸಮಥಿಂಗ್. ಸೊ ಪೊಲೀಸರು ಅವ್ರಿಗೆ ಹೆದರ್ಕೊಳ್ಳಲ್ಲ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ, ಜನಗಳು ಆತರ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗ್ ಏನ್ ಅನ್ಸುತ್ತೋ ನಾವು ಎಲ್ಲರೂ ನಮಗೂ ವಿ ಹ್ಯಾವ್ ಅಥಾರಿಟಿ ಇದೆಯಲ್ವಾ, ನಮಗೇನ್ ಅನ್ಸುತ್ತೋ ನಮ್ಮ ಒಪಿನಿಯನ್ ಏನಿರೋದೋ ನಮ್ಗೆ ಹೇಳಕ್ ಆಗುತ್ತೆ. ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ, ನಾನು ನಮ್ಮ ಒಪಿನಿಯನ್ ಕೊಡ್ತೀನಿ. ಏನು ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಪಡ್ಬೇಕು ಅಂತ ಏನು ಆತರ ಏನು ಮಾಡಕ್ ಹೋಗ್ಲಿಲ್ಲ ನಾನು. ನನಗೆ ಯಾವ ತರ ಕೆಟ್ಟ ಕಾಮೆಂಟ್ಸ್ ಹಾಕಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಸರ್ ಒಂದೇ ದಿನದಲ್ಲಿ ಶೂಟ್ ಮಾಡಿರೋದು. ಲೊಕೇಶನ್ ಇದು ಬಂದು ಏರ್ಪೋರ್ಟ್ ರೋಡ್ ಸರ್. ಒಂದೇ ದಿನದಲ್ಲಿ ಶೂಟ್ ಮಾಡಿರೋದು. ಸ್ವಲ್ಪ ಸೈಂಟಿಸ್ಟ್ ಬಂದವ್ರು ಎಲ್ರಿಗೂ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಹೇಳ್ಬೇಕು ಅಂದರೆ ಸಾರಿ, ನಮ್ಮಿಂದ ನಿಮಗೆ ಡಿಲೇ ಆಗಿದೆ, ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಸೊ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಬೇಡಿ. ನೆಕ್ಸ್ಟ್ ಟೈಮ್ ಈ ಥರ ಆಗ್ದಿರ ನಾವು ನೋಡ್ಕೊತೀವಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಬೇಕು. ಯಾಕೆಂದರೆ ಎಲ್ಲ ಒಳ್ಳೆ ಸಾಂಗ್ಸು ಮಾಡಿದ್ದೀವಿ, ಇದು ಒಳ್ಳೆ ಸಾಂಗ್ಗೆ. ಸೊ ಎಲ್ಲದರಲ್ಲೂ ಒಂದೊಂದು ಮೆಸೇಜ್ ಇದೆ, ಎಲ್ಲದರಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಏನು ಪಾಸಿಟಿವ್ ಅಪ್ರೋಚ್ ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕೇಳ್ಕೊತ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ. ಆಲ್ರೆಡಿ ರಿಲೀಸ್ ಆಗೋಗಿದೆ ಸರ್, ಬೈಗೆ ರಿಲೀಸ್ ಆಗೋದು. ರಿಪ್ಲೈ ಬಂದಿದ್ಯಾ? ಇನ್ನೂ ಇಲ್ಲ ಸರ್, ಇನ್ನೂ ಚೆಕ್ ಮಾಡಿಲ್ಲ. ನಾನು ಟೀಮ್ ಹೇಳಿದ್ದೀನಿ, ಇನ್ನೂ ಚೆಕ್ ಮಾಡಿಲ್ಲ. ಆಲ್ರೆಡಿ ಸ್ವಲ್ಪ ಡಿಲೇ ಆಗಿತ್ತಲ್ಲ, ಇನ್ನು ಅದ್ರಲ್ಲಿ ಬಿಸಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಕಂಟಿನ್ಯೂಡ್ ಅಂತ ಬಿಟ್ಟು ನಾವು ಇದ್ರ ಮೂಲಕ ನಾವು ಬಿಸ್ನೆಸ್ ಮಾಡಿದೀವಿ ಸರ್. ಇನ್ನೊಂದು ಸಮಾಜಕ್ಕೆ ನಾವು ಕೆಟ್ಟದೇನು ಹೇಳಕ್ ಹೋಗ್ತಿಲ್ಲ. ಸಮಾಜಕ್ಕೆ ಇನ್ನೊಂದು ಕೆಟ್ಟದಂತೂ ಹೇಳಕ್ ಹೋಗ್ತಿಲ್ಲ. ನಾವು ಎಕ್ಸ್ಪ್ರೆಸ್ ಅವ್ರ ಆ ತರ ಎಕ್ಸ್ಪ್ರೆಸ್ ಮಾಡಿ ನಾವು ಇನ್ನೊಂದು ಕೆಟ್ಟದಂತೂ ಇದ್ರಲ್ಲಿ ಹೇಳಕ್ ಹೋಗ್ತಿಲ್ಲ. ಬಟ್ ನಮ್ಮ ವಿಷಯನ ಅವ್ರ ಹತ್ರ ಹೋಗಿ ಪ್ರತಿಯೊಬ್ಬರನ್ನು ಉಟ್ಕೊಂಡು ಹೇಳಕ್ಕಾಗಲ್ಲ. ನಮ್ಮ ವಿಷಯನ ಎಕ್ಸ್ಪ್ರೆಸ್ ಇದು ಆಡ್ ಮೂಲಕ ನಾವು ತಗೊಂಡು ಹೋಗ್ತಿದ್ದೀವಿ ಸರ್ ಅಷ್ಟೇ. ಹಿಂದೆ ಹೇಳಿದ್ದೀರಾ, ಈಗ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ ಈ ಹಾಡ್ ಬಗ್ಗೆ ಅವ್ರಿಗೆ ಶಿ ವಾಂಟೆಡ್ ಹಿಪ್ ಹಾಪ್ ವೈಬ್, ಸೊ ಶಿ ನ್ಯೂ ದಟ್ ಐ ವಾಸ್ ಗುಡ್ ಅಟ್ ಇಟ್. ತುಂಬಾ ಟೈಮಿಂದ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಅಷ್ಟೇ. ಇದನ್ನ ಬಿಟ್ಟು ಬೇರೆ ಜಾಸ್ತಿ ಐ ಆಮ್ ನಾಟ್ ದ್ಯಾಟ್ ಎಕ್ಸ್ಪೀರಿಯನ್ಸ್ಡ್. ಸೊ ಹಂಗೆ ಚಿಲ್ ಮಾಡ್ತಿದ್ವಿ, US ಹಿಪ್ ಹಾಪ್ ಸಾಂಗ್ಸ್ ಕೇಳ್ತಾ ಇದ್ವಿ ಸ್ವಲ್ಪ ಇನ್ಸ್ಪಿರೇಷನ್ಗೋಸ್ಕರ. ಒಂದು ಲೈಕ್ 10 songs ಡೌನ್ ವಿ ಗಾಟ್ ದಿ ಐಡಿಯಾ, ಲೈಕ್ ಯಾವ ಥರ ಮಾಡಬೇಕು ಏನಂತ ಗೊತ್ತಾಯ್ತು. ನಾನು ಮಾಡ್ತೀನಿ, ನನಗೆ ವಿ ವರ್ ಫ್ಲೋಯಿಂಗ್ ಲಿರಿಕ್ಸ್ ಒಂದು ಫ್ಲೋ ಇಟ್ಟ. ನಾನು ಬೇಸಿಕ್ ಆಗಿ ಸ್ಟಾರ್ಟ್ ಮಾಡಿದೆ.
ಅದಾಯ್ತೋ ಹೆಂಗಾಯ್ತೋ ಗೊತ್ತಿಲ್ಲ. ಕಣ್ಣು ನೋಡ್ಬೇಕು ಸ್ವಲ್ಪ ಕನ್ನಡಕ ತೆಗೀರಿ. ನಾನು ತುಂಬಾ ಇಂಟ್ರೋವರ್ಟ್ ಸರ್, ಐ ಕಾಂಟ್ಯಾಕ್ಟ್ ಅಷ್ಟೊಂದು ಆಗಲ್ಲ. ನಿಮಗೆ ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಮತ್ತೆ ಲಿರಿಕ್ ರೈಟರು, ಸ್ಪಾನ್ಸರರ್ಸು, ಎಲ್ಲರೂ ಟೆಕ್ನಿಷಿಯನ್ಸ್ ಇಂದ ಹಿಡಿದು DOP ಇಂದ ಹಿಡಿದು ಯಾರ್ಯಾರು ಕೆಲಸ ಮಾಡಿದ್ದಾರೆ ಈ ಸಾಂಗ್ಗೆ ಎಲ್ರಿಗೂ ಥ್ಯಾಂಕ್ಸ್. ಈ ಥರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಮಗೆ ಈ ಟೀಮ್ ಇರೋದು ಹೆಂಗಿದೆ ಅಂದರೆ ಎನಿ ಟೈಮ್ ನಾವು ಯಾವುದೇ ಟೈಮ್ ಕಾಲ್ ಮಾಡಿ ಸರ್ ನಾಳೆ ಅಂದರೆ ನಮ್ಗೆ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲ. ಸೊ ಯಾರನ್ನೂ ಬಿಟ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಲೆಟ್ಸ್ ಗ್ರೋ ಟುಗೆದರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಆಲ್ ದ ಮೀಡಿಯಾ ಪರ್ಸನ್ಸ್ ಕಮಿಂಗ್ ಹಿಯರ್ ಆ್ಯಂಡ್ ವೇಟಿಂಗ್ ಫಾರ್ ಅಸ್. ರಿಯಲಿ ಅಪ್ರಿಷಿಯೇಟ್. ಒಂದ್ ನಿಮಿಷ ಅವ್ರಿಗೆಲ್ಲ ಎಲ್ಲರೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಅಂಡ್ ಹ್ಯಾಪಿ ಬರ್ತ್ಡೇ ಫಸ್ಟ್ ಆಫ್ ಆಲ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಸಾಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಅವ್ರಿಗೆ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನ್ ಫೇಸ್ ಮಾಡ್ತೀವಿ, ಈ ಥಿಯೇಟರ್ ನೋಡಿದ್ರೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನಪಿರ್ಬೋದು. ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ನನಗಾಗಿತ್ತು. ಒಬ್ಬ ಐ ಕಾಂಟ್ ಸೇ ಹಿಮ್ ಅ ರಿಪೋರ್ಟರ್, ಹಿಸ್ ಅ ಯೂಟ್ಯೂಬರ್. ಅನ್ನೋ ನೇಮ್ ಅವ್ರನ್ನ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟಪಡಲ್ಲ, ಬಿಕಾಸ್ ಕೆಟ್ಟ ಜಾತಿನ ಯಾವತ್ತೂ ಬೆಳೆಸಬಾರ್ದು ನಾವು. ಸೊ ಅವರು ಇದೇ ಒಂದು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ನನ್ನ ಹತ್ರ ಇಷ್ಟ ಬಂದಂಗೆ ಮಾತಾಡಿದ್ರು. ನೀವು ಹೇಳಿದಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು. ಅಂಡ್ ನೋ ಆಕ್ಷನ್ ಲೇಟರ್ ಆನ್, ಏನೂ ಆಗ್ಲಿಲ್ಲ. ಅದು ನಮ್ಮ ಒಂದು ಒಪಿನಿಯನ್ ನಾವು ಹೊರಗೆ ಹಾಕ್ಬೇಕು ಅಂತಂದ್ರೆ ಈ ತರದೊಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್. ದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಒಂದಷ್ಟು ಇಂಗ್ಲಿಷ್ ಸಾಂಗ್ಸ್ ನಾವೆಲ್ಲರೂ ಕೇಳೇ ಇರ್ತೀವಿ. ಸೊ ಎಷ್ಟು ಜನ ಅದರಲ್ಲಿ ಮೀನಿಂಗ್ ಹುಡುಕಿ ಸಾಂಗ್ ಕೇಳ್ತೀರಾ? ಒಂದ್ಸತಿ ಹೇಳಿ ನೋಡೋಣ. ಐ ರಿಯಲಿ ವಂಡರ್, ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ, ರ್ಯಾಪ್ ಚೆನ್ನಾಗಿದೆ, ಹಿಪ್ ಹಾಪ್ ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿದೆ, ಕಾಸ್ಟ್ಯೂಮ್ ಚೆನ್ನಾಗಿದೆ, ಕಾರ್ಸ್ ನೋಡಿ, ಒಂದಷ್ಟು ಸಾಂಗ್ಸ್ ಗಳನ್ನ ನಾವು ಇಷ್ಟಪಡ್ತೀವಿ. ಐ ಥಿಂಕ್ ಐ ಲವ್ ದ ಸಾಂಗ್ ದಟ್ ವೇ ಅ ಲಾಟ್ ಮೋರ್. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ನಮಗೆ ಬರುವಂತ ಒಂದು ಕೆಟ್ಟ ಕಮೆಂಟ್ಸ್ ಗೆ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಇಶಾನಿ ಅವರು ಹಾಗೆ ತಂಡದವರು ತೋರಿಸ್ಕೊಟ್ಟಿದ್ದೀರಾ. ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಫೇಸ್ ದಿಸ್. ಸೊ ನಾನ್ ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇದಾಗ್ತು ಅಂತ ಹೇಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಅಂಡ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಗಿರಿ ಗ್ರೇಟ್ ಜಾಬ್. ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ನ ಕೂಡ ಕ್ರಿಯೇಟ್ ಮಾಡಿ ನೀವು. ಅಂಡ್ ಐ ಥಿಂಕ್ ಆಫ್ಟರ್ ಸೇಯಿಂಗ್ ದಿಸ್ ಸಾಂಗ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಯು. ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಐ ಥಿಂಕ್ ವಿ ಆರ್ ವರ್ಕಿಂಗ್ ಸೂನ್. ಯಾ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಐಶ್ವರ್ಯ ರಂಗರಾಜನ್ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು ಪ್ಲೀಸ್ ಕಮ್. ಆಕ್ಚುಲಿ ವರ್ಕ್ ನಡೀತಾ ಇದೆ. ಈ ತರ ಅಂತ ಅಲ್ಲ, ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್. ಐ ಮಸ್ಟ್ ಸೇ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ನಾನು. ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ವರ್ಕ್ ನಡೀತಾ ಇದೆ. ಅಗೇನ್ ಶಶಾಂಕ್ ಶೇಷಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಸೊ ಐ ಥಿಂಕ್ ಐ ವಾಂಟೆಡ್ ಗಿರಿ. ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಐ ವಿಲ್ ಫಾರ್ ಶೋರ್. ಸಿನಿಮಾ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್. ಅಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ. ಒನ್ ಡೇ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ತೋರಿಸ್ಕೊಡ್ಬಿಡಿ ಜಾಸ್ತಿ, ನಮಗೆಲ್ಲ ಪೇಮೆಂಟ್ ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ? ಎನಿವೇಸ್, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಹ್ಯಾಪಿ. ಪ್ರೊಡ್ಯೂಸರ್ ಆದಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಒನ್ ಡೇ. ನಾನು ಇನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ 2-3 ದಿನ ಮಾಡಿ. ಬಟ್ ತುಂಬಾ ಚೆನ್ನಾಗಿತ್ತು. ಲಿರಿಕ್ಸ್ ನೀವೇನು ಉತ್ತರ ಕೊಡ್ಬೇಕು ನೀವು ಹೇಳಿದ್ರಿ, ಒಬ್ಬೊಬ್ರು ಒಂದೊಂಥರ ಉತ್ತರ ಕೊಡ್ತಾರೆ. ನಾನು ಅಂದ್ರೆ ಐ ಇಗ್ನೋರ್, ನೀವು ಹೇಳ್ತೀರಾ ಐ ಇಗ್ನೋರ್ ಯು ಅನ್ನೋ ತರ ನನ್ನ ಒಂದು ಭಾವನೆ. ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ. ಪ್ರಾಬ್ಲಿ ಅದವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ. ಅಂಡ್ ಅದೇನೇ ಇದ್ರೂ ಕೂಡ ಆಸ್ ಅನ್ ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿದೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ. ಇಡೀ ತಂಡಕ್ಕೆ, ದ ಸ್ಪಾನ್ಸರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ ಅಂಡ್ ದ ಹೋಲ್ ಟೀಮ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಒಂದು ಆಲ್ಬಮ್ ಸಾಂಗ್ ತುಂಬಾ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಶಾನಿ. ಅಂಡ್ ಒಂದು ಸ್ಪೆಷಲ್ ಡೇ ಯು ಹ್ಯಾವ್ ಲಾಂಚ್ಡ್ ಯುವರ್ ಬರ್ತ್ಡೇ. ಸೊ ಇದನ್ನು ಹೆಚ್ಚು
ಯಶಸ್ಸನ್ನ ಕಾಣಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಐಶ್ವರ್ಯ, ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ಇಶಾನಿ, ಯು ಲುಕ್ ವೆರಿ ನೈಸ್ ಅಂಡ್ ನೀವು ವಿಡಿಯೋಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಒಂದು ಸಿಂಗರ್ ಆಗಿ ಐ ಥಿಂಕ್ ಒಂದು ಹಾಡು ಮಾಡೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತಿದೆ. ಅಂಡ್ ಹಾಡನ್ನ ವಿಡಿಯೋ ಮೂಲಕ ಜನಕ್ಕೆ ತೋರಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಅಂಡ್ ಇವಾಗ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅನ್ನೋದು ಇಟ್ಸ್ ಬೂಮಿಂಗ್ ನೌ. ಅಂಡ್ ಥ್ಯಾಂಕ್ಸ್ ಟು ಯು ಗೈಸ್, ಬಿಕಾಸ್ ನೀವು ಒಂದು ಬುನಾದಿ ಹಾಕಿದ್ರೆ ಈಗ ನಮ್ಮ ಕನ್ನಡದ ರ್ಯಾಪರ್ಸ್ ಆಗಿರ್ಲಿ, ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ ನ, ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ ನ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಟ್ರ್ಯಾಕ್ ಸೌಂಡ್ಸ್ ಅಮೇಸಿಂಗ್, ನಿಮ್ಮ ಕಂಠ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮ್ಮ ಭಾವನೆಗಳನ್ನ ಈ ಒಂದು ಹಾಡಿನ ಮೂಲಕ ತಿಳಿಸಿದಿರಾ. ಅಂಡ್ ಐ ಹೋಪ್ ಜನರಿಗೂ ಆ ಭಾವನೆಗಳು ತಲುಪುತ್ತೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಇಟ್ಸ್ ಅ ವೆರಿ ವೆರಿ ನೈಸ್ ವಿಡಿಯೋ ಅಂಡ್ ಥ್ಯಾಂಕ್ ಯು ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ. ಈಗ ನಾವು ಇಂಡಿಪೆಂಡೆಂಟ್ ಮ್ಯೂಸಿಕ್ ನ ಬಿಡ್ಬೋದು, ವಿ ಕ್ಯಾನ್ ಫಾಲೋ ಯುವರ್ ದಾರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಇಶಾನಿ. ನಮಸ್ಕಾರ ಎಲ್ಲರಿಗೂ. ಜಾಸ್ತಿ ಮಾತಾಡೋ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಹ್ಯಾಪಿ ಬರ್ಡೇ ಇಶಾನಿ. ಅಂಡ್ ಸಾಂಗ್ ಒಂದು ತುಂಬಾನೇ ಚೆನ್ನಾಗಿದೆ. ಅಂಡ್ ಗಿರಿ ಹಾಗೂ ಎಲ್ಲಾ ತಂಡಕ್ಕೆ ಈ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಓಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ಅಂಡ್ ಇನಿಷಿಯಲಿ ಹ್ಯಾಪಿ ಬರ್ಡೇ ಇಶಾನಿ ಅಂಡ್ ಯು ಲುಕಿಂಗ್ ವೆರಿ ಪ್ರಿಟಿ ಎಲ್ಲರೂ ಹೇಳಿದಾಗೆ. ಸೊ ಟಾಕಿಂಗ್ ಅಬೌಟ್ ದ ಸಾಂಗ್, ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರಜಾನಿ ಅಂತ, ಐ ಆಮ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್, ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ. ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್, ಅವರು ಎಫರ್ಟ್ ಹಾಕಿ ಕನ್ನಡ ಕಲ್ತು, ಅಂದ್ರೆ ಐ ನೋ ದ ಪೇನ್, ಇನ್ನೊಂದು ಲ್ಯಾಂಗ್ವೇಜ್ ಕಲ್ತು ಅದ್ರಲ್ಲೂ ಹಾರ್ಡ್ ಬರೆಯೋದು ಹೇಳೋದು ಅಂದ್ರೆ ಇಟ್ಸ್ ನಾಟ್ ಈಸಿ ಅಂಡ್ ಇಟ್ ಈಸ್ ವೆರಿ ಬಿಗ್ ಥಿಂಗ್. ಇಟ್ ಇಸ್ ನಾಟ್ ಈಸಿ, ಪ್ರೈಮರಿ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಒಂದ್ ದಿನದಲ್ಲಿ ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದ್ರು. ದಟ್ ಈಸ್ ಲೈಕ್ ಕ್ರೇಜಿ ವರ್ಕ್. ಸೋಷಿಯಲ್ ಮೀಡಿಯಲ್ಲಿ ಯಾರು ವಿಡಿಯೋ ಮಾಡ್ತಾರೆ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅವ್ರು ಶೂಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಒಂದ್ ದಿನದಲ್ಲಿ ವಿತ್ ದಿಸ್ ಸೆಟಪ್, ಅಮೇಸಿಂಗ್ ವರ್ಕ್ ಗಿರಿ. ಆಲ್ ಆಫ್ ಯು, ನೀವು ಅಪ್ಲೌಸ್ ಮಾಡಲೇಬೇಕು ಇದಕ್ಕೋಸ್ಕರ, ಪ್ಲೀಸ್, ಟೀಮ್ಗೋಸ್ಕರ. ನೆಕ್ಸ್ಟ್ ಥಿಂಗ್, ಟಾಕಿಂಗ್ ಅಬೌಟ್ ದ ಸಾಂಗ್, ಸೋಷಿಯಲ್ ಮೀಡಿಯಾ ಹೇಟ್ ಬಗ್ಗೆ ಮಾತಾಡುವಾಗ, ಐ ಬಿಲೀವ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವು. ಓಕೆ, ಸೊ ಸೋಷಿಯಲ್ ಮೀಡಿಯಾ ಹೇಟ್ ಅಂತ ಹೇಳುವಾಗ, ಸಿ ದೇರ್ ಆರ್ ಟೂ ವೇಸ್ ಟು ಟೇಕ್ ಇಟ್, ರೈಟ್? when you give an opinion on social media, there are two set of audience. ಯಾರು ನೀವೇನ್ ಹೇಳ್ತೀರಾ ಅದನ್ನ ಒಪ್ತಾರೆ, ಇನ್ನೊಬ್ರು ನೀವೇನ್ ಹೇಳ್ತೀರಾ ಅವ್ರ ನಿಮ್ ಕಾಂಟೆಂಟ್ ನ ಒಪ್ಪಲ್ಲ. ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಹೇಟ್ ಇದ್ದೇ ಇರುತ್ತೆ. ವಿತ್ ದ ಸಾಂಗ್ ಇವರು ಬ್ಯಾಂಗರ್ ರಿಪ್ಲೈ ಮಾಡಿದ್ದಾರೆ. ಬಟ್ ದೆನ್ ನಾನೇನ್ ಹೇಳೋದಂದ್ರೆ, ಸಕ್ಸಸ್ ಶುಡ್ ಬಿ ಯೋರ್ ಬೆಸ್ಟ್ ರಿವೆಂಜ್ ಇಶಾನಿ. ಯು ಗೆಟ್ ಮೈ ಪಾಯಿಂಟ್? ಸೊ ವೆನ್ ಯು ವರ್ಕ್ ಆನ್ ಯೋರ್ ಸೆಲ್ಫ್ ಅಂಡ್ ನೀವು ಸಕ್ಸಸ್ಫುಲ್ ಆಗ್ತಿರಲ್ಲ, ಆಗ ದ್ಯಾಟ್ ಹಿಟ್ಸ್ ದ ಹೇಟರ್ಸ್ ಹಾರ್ಡ್. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ. ಮೊದಲನೇದಾಗಿ ಇಶಾನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಒಳ್ಳೆಯದಾಗಲಿ ಅವರಿಗೆ. ನಂದು ಇಶಾನಿದು ಬಿಗ್ ಬಾಸ್ ಅಂತ ಪರಿಚಯ ಸ್ಟಾರ್ಟ್ ಆಗಿದ್ದು, ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇದೆ. ಇವಾಗ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಾರಲ್ಲ, ಈ ಕಮೆಂಟ್ಸ್ ಪಾಸ್ ಆಗೋದಾಗಲಿ ಮತ್ತೊಂದಾಗಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು. ಫಸ್ಟ್ ಆಫ್ ಆಲ್, ಯಾಕಂದ್ರೆ ನಾನಂತೂ ತಲೆ ಕೆಡ್ಸ್ಕೊಳಲ್ಲ, ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ. ಕಮೆಂಟ್ಸ್ ಹೊಡೆಲ್ಲ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ಅದನ್ನ ನೋಡ್ಕೊಂಡು ಮಜಾ ತಗೊಂತೀನಿ. ಯಾಕಂದ್ರೆ ಅದು ಅಂಥವ್ರಿಗೆ ನಾವು ಬಿಡಕ್ಕಾಗಲ್ಲ. ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು, ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ, ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗ್ಲೂ. ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ, ಖುಷಿನೇ ನಮಗೂ. ಯಾಕಂದ್ರೆ ನಾವು ನಿನ್ನ ನೋಡ್ಬೇಕು. ಯಾಕಂದ್ರೆ ನೀವು ನಮ್ಮ ನೋಡಿ ಕಮೆಂಟ್ ಹಾಕ್ತಿದಾರೆ ಅಂತ ಹೇಳಿದ್ರೆ ನಾವು ನಿನ್ನ ನೋಡಿ ಖುಷಿ ಪಡ್ತೀವಿ. ಓಕೆನಪ್ಪ, ಇವ ಹಿಂಗಿದಾರೆ, ಸಾಯಿದಾರೆ ಅಂತ ಹೇಳ್ಬೋದು. ನೀವ್ ಯಾರು ಇಲ್ದಿರ, ಐಡೆಂಟಿಟಿ ಇಲ್ದಿರ, ಏನು ಇರಲ್ಲ, 0 followers, 6 followers, 10 followers ಎಷ್ಟೋ ಇರ್ತಾರೆ, ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ. ಅಲ್ಲಿ ಒಬ್ರು ಮನೆ ಇರುತ್ತೆ, ಒಬ್ರು ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ 1000 ಜನ. ಅವ್ರಿಗೆ ಅಂತ ಪ್ರೀತಿಸೋ ಮನ್ಸ್ಕೊಂಡು ಅಷ್ಟು ಜನ ಸಂಪಾದನೆ ಮಾಡಿರ್ತಾರೆ. ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ, ಇವನು ಯಾವ ತಿಂತೀರ, ನಾನು ತಿನ್ನೋಣ ಅಂದ್ಬಿಟ್ಟು ವಾಪಸ್ ಕಮೆಂಟ್ ಮಾಡಕ್ ಬರ್ತಾನೆ. ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು, ಅದನ್ನ ಇಶಾನಿದನ್ನ ನೋಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ, ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು, ಅದಕ್ಕೆ ನೆಗೆಟಿವ್ ಸ್ಪಿರಿಟ್ ಆಗಿತ್ತು. ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು. ದಯವಿಟ್ಟು ಇದೆಲ್ಲ ಯಾರು ಬೇಡ. ಯಾಕೆ ಅಂತ ಹೇಳಿದ್ರೆ, ನಾವು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೀವಿ, ಒಳ್ಳೆ ರೀತಿಯಲ್ಲಿ ಹೋಗೋಣ. ಇಲ್ಲ ನಾವು ಬಂದಿದೀವಿ ಅಂತ ಹೇಳಿದ್ರೆ ಇಶಾನಿಗೆ ಒಳ್ಳೇದಾಗ್ಲಿ ಅಂತ. ಇವಾಗ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಸಪೋರ್ಟ್ ಮಾಡಿ, ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ಅಂಡ್ ಇಶಾನಿ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದ್ ಮಾತು ನಂಗೆ ನೆನ್ಪು ಬರ್ತಿದೆ. ಸುದೀಪ್ ಸರ್ ಹೇಳ್ತಾ ಇದ್ರು, ಬಿಗ್ ಬಾಸ್ ಮುಗಿದ ನಂತರ ಎಷ್ಟ್ ಜನ ಒಟ್ಟಿಗೆ ಇರ್ತಾರೆ, ಈವೆಂಟ್ಗೆ ಎಷ್ಟ್ ಜನ ಒಟ್ಟಿಗೆ ಬರ್ತಾರೆ ಅಂತ ನೋಡ್ಬೇಕು ನನ್ಗೆ ಅಂತ. ಸೊ ಬಟ್ ಇವತ್ತು ಅಟ್ ಲೀಸ್ಟ್ ನಾವು ಒಂದು 5-6 ಜನ ಆರ್ ಮೇ ಬಿ ಎವ್ರಿ ಇವೆಂಟ್ ಗೆ ಒಂದು 10 to 12 ಪೀಪಲ್ ಅಟ್ ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ. ಐ ಮೀನ್ ಸಿರಿ ಮ್ಯಾಮ್ ಕೂಡ ಅಗ್ರಿ ಆಗ್ತಾರೆ, ಮದುವೆ ಕರೆಕ್ಟ್ ಆಗಿಲ್ಲ ಅದು ಐ ನೋ, ಬಟ್ ಎವ್ರಿಬಡಿ ಒಂದು ಲುಕ್ ಕೊಟ್ರು ಅವರಲ್ಲಿ. ಬಟ್ ರೀಸನ್ ಕೂಡ ಹೇಳಿದೆ. ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ಮ್ಯಾಟರ್ ವಾಟ್ ವಿ ಮೈಟ್ ಹ್ಯಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು. ಬಟ್ ಆಸ್ ಅ ಫ್ಯಾಮಿಲಿ ಬೇರೆ ಬೇರೆ ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರತ್ತೆ. ಬಟ್ ವಿ ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್. ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡಿದೆ ಅಂಡ್ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್. ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು. ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶೇರ್ಡ್ ಸಮ್ ಥಾಟ್ಸ್ ವಿತ್ ಹರ್. ತುಂಬಾ ಹತ್ತಿದ್ದಿದೆ ಅವರು ಹೇಳ್ಕೊಂಡು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ, ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ. ಅವಾಗ ನಾನು ಒಂದೇ ಮಾತು ಹೇಳಿದ್ದೆ, ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್, ಹ್ಯಾವ್ ಪೇಷನ್ಸ್, ಡೂ ಯೋರ್ ವರ್ಕ್ ಅಂತ. ಸೊ ಅದನ್ನೇ ಮಾಡಿದ್ದಾರೆ. ಬಟ್ ಅವ್ರ ಎಕ್ಸ್ಪ್ರೆಷನ್ ಇಸ್ ಥ್ರೂ ಹರ್ ಸಾಂಗ್. ಸೊ ಅದನ್ನ ಅವ್ರು ಕೊಟ್ಟಿದ್ದಾರೆ. ಬಟ್ ಆಸ್ ಮೈ ಬ್ರದರ್ ಸೆಡ್ ಶ್ರವಣ್, ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ಥಿಂಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್. I mean, didn't mean that, but end of the day, you will have to get more success and you will get it through your work. So, thank you so much. ಇನ್ನು ಎಲ್ರಿಗೂ ಒಳ್ಳೆದಾಗಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ತನೀಶ್ ಅವ್ರಿಗೆ ಒಂದು ಹೇಳ್ಬೇಕು ಇಷ್ಟಪಡ್ತೀನಿ. ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ನೀವು ಕೋಣ ಅಂತೂ ಪ್ರೊಡ್ಯೂಸ್ ಮಾಡಿದಿರಾ. ನಾನು 2 ಆಲ್ಬಮ್ ಸಾಂಗ್ ಮಾಡಿದ್ದೀನಿ. ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ. ಸೊ ಆಕ್ಟರ್ ಆಗಿ ನಾನು ತಗೋಬಹುದು ನಿಮ್ಗೆ. ಥ್ಯಾಂಕ್ ಯು. ಇಲ್ಲೇನೋ ಕ್ರಾಸ್ ಪ್ರಮೋಷನ್. ಅಂಡ್ ಗಿರಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನನ್ನ ಜೊತೆ ಐ ಥಿಂಕ್ 5 years ಬಿಫೋರ್ ಒಬ್ಬ ಕ್ಲಾಬ್ ಬಾಯ್ ಬಂದು ವರ್ಕ್ ಮಾಡಿ ಬಂದ. ದ್ಯಾಟ್ ಡೇ ನನ್ನ ಜೊತೆ ಟ್ರಾವೆಲ್ ಇರಲಿಲ್ಲ ಅಂತಂದು. ಬಟ್ ಲೇಟರ್ ಬರ್ತಾ ಅದನ್ನ ಹಾರ್ಡ್ ವರ್ಕ್ ನೋಡಿ ಟುಡೇ ಹಿ ಪ್ರೂವ್ಡ್ ಇಟ್ ಮ್ಯಾಮ್. ಐ ಆಮ್ ರಿಯಲಿ ಪ್ರೌಡ್ ಟು ಯು ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನು ಮಾಡಿದ್ಯಾ. ಆ್ಯಂಡ್ ಈಶಾನಿನ ಕರ್ಕೊಂಡು ಆಫೀಸಿಗೆ ಬಂದಿದ್ಯಾ, ಬಂದು ತುಂಬ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ. ಸೊ ಅವತ್ತೇ ಹೇಳಿದೆ ಈಶಾನಿ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದೆ. ಸೊ ಐ ಥಿಂಕ್ ಟುಡೇ ವೆಂಕಟೇಶ್ ಸರ್ ನಿಮ್ಮ ಸಪೋರ್ಟ್ ಇಂದ ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡಿದ್ದೀರಾ. ಐ ಥಿಂಕ್ ಈ ಹಾಡು ನನಗೆ ವಿಜುವಲಿ ಬಹಳ ಇಷ್ಟ ಆಯಿತು. ಗಿರಿ, ನಾನು ನಿಮ್ಮ ಬಗ್ಗೆ ಏನೋ ಅನ್ಕೊಂಡಿದ್ದೆ. ಐ ಥಿಂಕ್ ಈಗ ವೆರಿ ಶಾರ್ಟ್ಲಿ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಐ ಆಮ್ ಆಲ್ವೇಸ್ ವಿತ್ ಯು ಆ್ಯಂಡ್ ಡೆಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು. ಆ್ಯಂಡ್ ಈವನ್ ಈಶಾನಿ ಆಲ್ಸೋ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಸರ್. ತುಂಬ ದೊಡ್ಡ ಮಟ್ಟಿಗೆ ಬೆಳೆಯ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಆಯ್ತಾ? ಓಕೆ ಸರ್. ಅವ್ರು ಸಿಂಗಲ್ ಅಂತ ತಗೊಂಬೇಡ. ಸಿಂಗಲ್ ಅಂತ ತಗೊಂಬೇಡ. ನಾವು ಸಿಂಗಲ್ ತಗೊಂಡ ಮೇಡಮ್.